ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ರೈತರ ಮೇಲಿನ ಗೋಲಿಬಾರಿಗೆ 45 ವರ್ಷ ಸಂದಿದೆ. 1980ರಲ್ಲಿ ನಡೆದಂತಹ ನರಗುಂದ ನವಲಗುಂದ ರೈತರ ಹೋರಾಟವನ್ನು ಬೆಂಬಲಿಸಿ ಬಾಗೇಪಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದಲ್ಲಿ ಕಮ್ಯುನಿಸ್ಟ್ ನಾಯಕರ ನೇತೃತ್ವದಲ್ಲಿ ಆಗಸ್ಟ್ 7ರಂದು 1980ರಲ್ಲಿ ನಡೆದಿದ್ದಂತಹ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಪೊಲೀಸರು ನಡೆಸಿದಂತಹ ಗೋಲಿಬಾರ್ನಲ್ಲಿ ಬಾಗೇಪಲ್ಲಿ ತಾಲೂಕಿನ ರೈತ ದದ್ದಿಮಪ್ಪ ಹಾಗೆಯೇ ಆದಿನಾರಾಯಣ ರೆಡ್ಡಿ ಹುತಾತ್ಮರಾಗಿ 45 ವರ್ಷ ಕಳೆದಿದೆ. ಇವರ ನೆನಪಿನಲ್ಲಿ ಬಾಗೇಪಲ್ಲಿ ಪಟ್ಟಣದ DVG ಮುಖ್ಯ ರಸ್ತೆಯ ಪ್ರವಾಸಿ ಮಂದಿರದ ಮುಂದೆ ಹೋರಾಟದಲ್ಲಿ ಹುತಾತ್ಮರಾದಂತಹ ದದ್ದಿಮಪ್ಪ ಮತ್ತು ಆದಿನಾರಾಯಣ ರೆಡ್ಡಿಯವರ ಸ್ಮರಣಾರ್ಥ ರೈತರ ಸ್ತೂಪಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಪ್ರತಿ ವರ್ಷ ಆಗಸ್ಟ್ 7ರಂದು ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇದೆ. ಕೃಷಿ ಸರಕುಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು, ಕೃಷಿಯನ್ನು ಉದ್ಯಮ ಎಂದು ಪರಿಗಣಿಸಬೇಕು, ಹಾಗೆ ಭೂ ಸುಧಾರಣೆ, ಭೂಮಿ ಹಂಚಿಕೆ ಮಾಡುವಂತೆ, ಜೊತೆಗೆ ಕುಟುಂಬದಲ್ಲಿ ಒಬ್ಬರಿಗೆ ಉದ್ಯೋಗ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಯನ್ನು ಈಡೇರಿಸಲು ಒತ್ತಾಯಿಸಿ ನರಗುಂದ ನವಲಗುಂದದಲ್ಲಿ ರೈತರ ಹೋರಾಟ ನಡೆದಿತ್ತು. ಈ ಹೋರಾಟವನ್ನು ಹತ್ತಿಕ್ಕಲು ಅಂದಿನ ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ನಡೆಸಿತ್ತು. ಈ ರೈತರ ಮೇಲಿನ ಗೋಲಿಬಾರನ್ನು ಖಂಡನೆ ಮಾಡಿ ರೈತರ ಹೋರಾಟವನ್ನು ಬೆಂಬಲಿಸಿ 1980ರ ಆಗಸ್ಟ್ 1ರಂದು ಬಾಗೇಪಲ್ಲಿ ತಾಲೂಕಿನ CPI ಮುಖಂಡರಾಗಿದ್ದಂಥ ಅಪ್ಪಸ್ವಾಮಿ ರೆಡ್ಡಿ, NV ನಾಗಭೂಷಣಾಚಾರಿ, DN ವೆಂಕಟರೆಡ್ಡಿ, ಜಯರಾಮರೆಡ್ಡಿ, HS ರಾಮರಾವ್, HA ರಾಮಲಿಂಗಪ್ಪ ಸೇರಿದಂತೆ 36 ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಅಪ್ಪಸ್ವಾಮಿ ರೆಡ್ಡಿಯವರ ಮನೆಯಲ್ಲಿ ಈ ಸಂಬಂಧ ಸಭೆಯನ್ನು ಮಾಡಿ ಮುಂದಿನ ಹೋರಾಟದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಿದರು. ಇದೇ ಮುಖಂಡರ ನೇತೃತ್ವದಲ್ಲಿ ನೂರಾರು ರೈತರು 1980ರ ಆಗಸ್ಟ್ 7ಕ್ಕೆ ಕೆಂಬೌಟವನ್ನು ಹಿಡಿದು ಪಟ್ಟಣದ ತುಂಬ ಮೆರವಣಿಗೆಯನ್ನು ಕೂಡ ಮಾಡಿದರು. ಮೆರವಣಿಗೆಯನ್ನು ಹತ್ತಿಕ್ಕಲು ಕೆಲವು ಕಿಡಿಗೇಡಿಗಳು ಆ ಮೆರವಣಿಗೆಗೆ ಕಲ್ಲನ್ನು ತೂರಿದರು. ಅಂದಿನ ಕಾಂಗ್ರೆಸ್ ಸರ್ಕಾರ ಈ ಮೆರವಣಿಗೆಯನ್ನು ಹತ್ತಿಕ್ಕಲಿಕ್ಕೆ ಲಾಠಿ ಪ್ರಹಾರವನ್ನು ಮಾಡಿದರು. ನಂತರ ರೈತರ ಮೇಲೆ ಗೋಲಿಬಾರ್ ಮಾಡಿದರು. ಆಗ ರೈತರು ಆಗಿದ್ದಂಥ ದದ್ದಿಮಪ್ಪ, ಆಚೇಪಲ್ಲಿ ಗ್ರಾಮದ ಆದಿನಾರಾಯಣ ರೆಡ್ಡಿಯವರು ಈ ಗೋಲಿಬಾರ್ಗೆ ಬಲಿಯಾಗಿದ್ದರು. 1960ರಲ್ಲಿ ಗೂಳೂರಿನಲ್ಲಿ ನಡೆದಂಥ ಪುಣ್ಯಮಂ ಸಂಗಮ್ ಹೆಸರಿನಲ್ಲಿ ಕಮ್ಯುನಿಸ್ಟ್ ಹೋರಾಟಗಳು ತಾಲೂಕಿನಲ್ಲಿ ಆರಂಭ ಆಯಿತು. ಉಳುವವನಿಗೆ ಭೂಮಿ ಸಿಗಲಿಕ್ಕೆ ರೈತರ ಮೇಲೆ ನಡೆದಂಥ ಪೊಲೀಸ್ ಗೋಲಿಬಾರನ್ನು ಖಂಡಿಸಿ ಕಮ್ಯುನಿಸ್ಟ್ ನಾಯಕತ್ವದಲ್ಲಿ ಹೋರಾಟ ಮಾಡಲಾಗಿತ್ತು ಅಂಥೇಳಿ CPIM ರಾಜ್ಯ ಕಾರ್ಯದರ್ಶಿ ಮಂಡಳಿಯಾಗಿರುವಂಥ MP ಮುಡಿ ವೆಂಕಟಪ್ಪ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅಂದಿನ ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡಿತ್ತು. ರೈತ ದದ್ದಿಮಪ್ಪ ಆದಿನಾರಾಯಣ ರೆಡ್ಡಿ ಮೇಲೆ ಗುಂಡು ಹಾರಿಸಿದ್ರು. ನಾನು ಮತ್ತು ನಾಗಭೂಷಣಾಚಾರಿ ರೈತರನ್ನು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ರೈತರು ಮೃತಪಟ್ಟಿದ್ರು ಅಂತ ಹೇಳಿ ಆ ಘಟನೆಯನ್ನು ಕಮ್ಯುನಿಸ್ಟ್ ಹೋರಾಟಗಾರ HA ರಾಮಲಿಂಗಪ್ಪ ಅವರು ನೆನಪು ಮಾಡಿಕೊಳ್ತಾರೆ. 1980ರ ಆಗಸ್ಟ್ 8ರಂದು ನಾಗಭೂಷಣಾಚಾರ್ಯವರು, HS ರಾಮರಾವ್, ಜಯರಾಮರೆಡ್ಡಿ ಸೇರಿದಂತೆ 36 ಮಂದಿ ಕಮ್ಯುನಿಸ್ಟಿನ ಮುಖಂಡರು ಅಪ್ಪಸ್ವಾಮಿ ರೆಡ್ಡಿ ನೇತೃತ್ವದಲ್ಲಿ ಶಾಂತಿಯುತವಾಗಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾಯಿದ್ರು. ಕಮ್ಯುನಿಸ್ಟ್ ನಾಯಕತ್ವದಲ್ಲಿ ಈ ಪ್ರತಿಭಟನೆ ನಡೆದಿತ್ತು. 10,000 ಮಂದಿ ರೈತರು ಭಾಗವಹಿಸಿದರು. ಕ್ಷೇತ್ರದಲ್ಲಿ ಕಮ್ಯುನಿಸ್ಟ್ ಹೋರಾಟವನ್ನು ದಮನ ಮಾಡಲಿಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರ ಮುಖಂಡರ ರೈತರ ಮೇಲೆ ಲಾಠಿ ಪ್ರಹಾರವನ್ನು ನಡೆಸಿ ಗೋಲಿಬಾರನ್ನು ಮಾಡಿತ್ತು. ಅನೇಕ ರೈತರಿಗೆ ಗಾಯ ಕೂಡ ಆಯಿತು. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇರೋದನ್ನು ಕಣ್ಣಾರೆ ಕಂಡಿರುವುದು ಇಂದಿಗೂ ಆ ನೆನಪುಗಳನ್ನು ಮರೆಯುವಂತಿಲ್ಲ ಅಂಥೇಳಿ ಕಮ್ಯುನಿಸ್ಟ್ ಹೋರಾಟಗಾರರ ಪುತ್ರ ಆಗಿರುವಂಥ ಚಂದ್ರಶೇಖರ್ ಅವರು ನೆನಪು ಮಾಡಿಕೊಂಡ್ರು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.